ಪಾಪದ ಚಾಲು ಆಗ್ಯದ್ರಿ ಹಚ್ತೇನ್ರಿ ನಾವು ಶ್ರೀಮದ್ ಜಗದ್ರ ಪಂಚಾಚಾರ್ಯ ಮಹಾರಾಜಗೆ ಪೂಜೆ ಮಾಡುವ ವಿಶ್ವರಾಧ್ಯ ಗುರುವರಿಯರ ಸೇವೆಗೈಯುವ ಪೂಜೆ ಮಾಡುವ ಪಾದ ಪೂಜೆ ಮಾಡುವ ವಿಶ್ವಾರಾಧ್ಯ ಗುರುವರ್ಯರ ಸೇವೆಗೈಯುವ ಕುಸುಮ ಮಾಲೆ ಭವ್ಯ ಚರಣಕ್ಕೆ ಇಡುವ ಭಕ್ತಿ ಕುಸುಮ ಮಾಲೆ ಭವ್ಯ ಚರಣಕ್ಕೆ ಇಡುವ ಮುಕ್ತಿ ಮಾರ್ಗ ತೋರಿಸುವ ವರವನ್ನು ಬೇಡುವ ಪೂಜೆ ಮಾಡುವ ಪಾದ ಪೂಜೆ ಮಾಡುವ ವಿಶ್ವಾರಾಧ್ಯ ಗುರುವರ್ಯರ ಸೇವೆಗೈಯುವ ಶಿವರ ಪಾದ ಬಂಗಾರ ಪಾದ ಶೃಂಗಾರ ಪಾದ ಬಂಗಾರ ಪಾದ ತುಂಬಿ ಶೋಭಿಪ ಅಲಂಕಾರ ಪಾದ ವಿಶ್ವರಾಧ್ಯರ ಮಹಾಪಾದ ಪೂಜೆ ಮಾಡುವ ಪಾದ ಪೂಜೆ ಮಾಡುವ ವಿಶ್ವಾರಾಧ್ಯ ಗುರುವರ್ಯರ ಸೇವೆಗೈಯುವ ವಿಶ್ವರಾಧ್ಯ ಗುರುವರ್ಯರ ಗುರುಪಾದ ಪೂಜೆ ಮಾಡು ನೀರು ತರಿ ನಮಿಸಿ ನೋಡು ಗುರುಪಾದ ಪೂಜೆ ಮಾಡು ನೀರು ತರಿ ನಮಿಸಿ ನೋಡು ಗುರುಪಾದ ಪೂಜೆ ಮಾಡು ಗಡಿಯೋಳು ಗಡಿಯ ಕಾಮ ಎಮ್ಮಡಿದಿ ನಡೆಯೋ ಬೇಗ ಗಡಿಯೋಳು ಗಡಿಯ ಕಾಮ ಅಡಿಗರಗಿ ಮಾಡು ಶಿವ ಸಂಗ ದೊರಿತಾನ ನಿಮಗ ಪ್ರಭುವಿಂಗ ಗುರುಪಾದ ಪೂಜೆ ಮಾಡು ನುರಿತಾಗಿ ನಮಿಸಿ ನೋಡು ಗುರುಪಾದ ಪೂಜೆ ಮಾಡು ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಪಾಲಾಯ ಮಂಗಲಂ ವಿಶ್ವೇಶಜಾತಾಯ ವಿಶ್ವಾದಿಬೀಜಾಯ ವಿಶ್ವೇಶಜಾಮಂಗಲಂ ವರಚರಣೀತಿ ಬೋಧಾಯ ಗುರುರಾಜಿರಾಜಾಯ ಗುರುರೂಪಧಾರಾಯ ಗುರುರಾಜಿರಾಜಾಯ ಪರಿಪೂರ್ಣ ದೇಹಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಶ್ರೀಭಂಗಾಯ ಮಂಗಲಂ ಶಿವ ಶಿವಲಿಂಗ ಸಂಗಾಯ ಮಂಗಲಂ ಭವಮಂಗಲಾಂಗಾಯ ಶಿವಲಿಂಗ ಚೂಡಾಯ ಭವಮಂಗಲಾಂಗಾಯ ಶಿವಲಿಂಗ ಚೂಡಾಯ ಸವಿತುಂಗ ಸೇವ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಶ್ರೀ ವಿಶ್ವರಾಧ್ಯ ಮಂಗಲಂ ಶಿವ ವಿಶ್ವೇಶಪಾಲಾಯ ಮಂಗಲಂ ಕಾಶೀಪುರೇಶಾಯ ಮಂಗಲಂ ಕವಿ ಕಾಶೀನಾಥೇಶಾಯ ಮಂಗಲಂ ಕಾಶೀಪುರೇಶಾಯ ಮಂಗಲಂ ಕವಿ ಕಾಶೀನಾಥೇಶಾಯ ಮಂಗಲಂ ಕೇಶಾಪಹಾರಾಯ ಪ್ರಸಪ್ರಮೋಚಾಯ ಕೇಶಾಪಹಾರಾಯ श्रीशादिमान्याय मङ्गलं शिव विश्वैकपालाय मङ्गलं श्रीविश्वराजाय मङ्गलं शिव विश्वैकपालाय मङ्गलं श्रीविश्वराजाय मङ्गलं शिव विश्वैकपालाय मङ्गलं शिव विश्वैकपालाय मङ्गलं शिव विश्वैकपालाय मङ्गलम् हे नीलकंदर निगम गोचर बालचंद्र भरणगे नीलकंदर निगम गोचर बालचंद्र भरणगे बाली बलिदान हाಲು सवि
ಹರಿದನು ಲೋಲ ಶ್ರೀ ಗುರುರಾಯಗೆ ಕರ್ಪೂರಾರುತಿ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮುರಹರ ದೇವಗೆ ಕರ್ಪೂರಾರುತಿ ವಾರಿಜೋದ್ಭವ ಶಿರವ ಹರಿದನು ಮಾರಹರ ದೇವಗೆ ವಾರಿಜೋದ್ಭವ ಶಿರವ ಹರಿದನು ಮಾರಹರ ಮಹಾದೇವಗೆ ದುರಿತವ ದೂರ ಮಾಡುವ ಶೂರ ಷಣ್ಮುಖನಯ್ಯಗೆ ಕರ್ಪೂರಾರುತಿ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಗಹರ ದೇವಗೆ ಕರ್ಪೂರಾರುತಿ ಶರಣು ಜನಗೆ ವರವ ನಿತ್ಯನು ಪರಮ ಪಾರ್ವತಿ ಅರಸಗೆ ಶರಣು ಜನಗೆ ವರವ ನಿತ್ಯನು ಪರಮ ಪಾರ್ವತಿ ಅರಸಗೆ ಶರಣು ಜನಕ್ಕೆ ವರವನಿತ್ತನು ಪರಮ ಪಾರ್ವತಿ ಹರುಷೆಗೆ ಸ್ವನ್ನಲಪುರದ ಸಿದ್ಧಾರಾಮ ಓಂ ನಮಸ್ತಸ್ತು ಗುಣೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಂತಕಾಯ ತ್ರಿಗಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ ಯಶೋ ನಮ ರೂಪಾಭ್ಯಾಂ ಯಾ ದೇವಿ ಸರ್ವಮಂಗಲಃ ತ್ರಯೋಸ್ವನಾಥಂ ಸಾಂ ಸರ್ವದೋ ಜಯ ಮಂಗಲಂ ಜಯ ನಮ ಪಾರ್ವದೇಶ್ವರ ಹರ ಮಹಾದೇವ ಶ್ರೀ ಗುರು ಮಂಚಾಚಾರ್ಯ ಮಹಾರಾಜ की श्री गुरु मलेंद्र शिवाचार्य महाराज की शांत वीर मलेंद्र शिवाचार्य महाराज की ईश्वराध्य मलेंद्र शिवाचार्य महाराज की जय नमः पार्वदेश्वर हर महादेव जय बागले जय बागले विश्वಕ್ಕೆ शांति ಧರ್ಮದಿಂದ ವಿಶ್ವಕ್ಕೆ शांति रेणुकं वंदे धारुकं ಸಂಭಜೆ ನಮಃ ಪಾರ್ವದೇಶ್ವರ बोलो भारत माता की जय ಇಳೆಗೆ ಮಳೆಯನ್ನು ತರಿಸಿ ಪವಾಡ ಮಾಡಿರುವಂಥ ನಮ್ಮೆಲ್ಲರ ಆರಾಧ್ಯ ದೈವ ನಿರ್ವಿಕಲ್ಪ ಸಮಾಧಿಸ್ಥರಾಗಿ ಅಂದು ಇಂದು ಮುಂದು ಯಾವತ್ತೂ ಕೂಡ ನಮ್ಮೆಲ್ಲರಿಗೆ ಆಶೀರ್ವಾದವನ್ನು ಮಾಡುತ್ತಿರುವಂಥ ನಮ್ಮೆಲ್ಲರ ಕುಲದೈವ ಮಳೇಂದ್ರ ಶಿವಾಚಾರ್ಯ ಗದ್ದುಗೆಯಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಲಿಂಗೈಕ್ಯ ಕಂಚಿನ ಕಂಠದ ಪರಮ ಪೂಜ್ಯರು ಅಷ್ಟೇ ಅಲ್ಲ ದೊಡ್ಡ ಪ್ರವಚನಕಾರರು, ಅವ್ರಿಗೆ ಮಾಹಿತಿ ಹತ್ತಿರಲಿಲ್ಲ ಅಂತ ಒಂದು ಕಂಚಿನ ಕಂಠದ ಪರಮ ಪೂಜ್ಯರಾಗಿ ಈ ಭಾಗದೊಳಗೆ ಅನೇಕ ಪವಾಡಗಳನ್ನು ಮಾಡಿ ಈ ಮಠವನ್ನ ಬಾನೆತ್ತರಕ್ಕೆ ಬೆಳಗಿ ನೀವೆಲ್ಲ ನೋಡಿರಿ. ಅವರಿಗೆ ಲಿಂಗೈಕ್ಯ ಶಾಂತಿ ಮಳೇಂದ್ರ ಶಿವಾಚಾರ್ಯ ಗದ್ದುಗೆಯಲ್ಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಗುರು ಪೂರ್ಣಿಮೆ ನಿಮಿತ್ತವಾಗಿ ಬಹಳಷ್ಟು ಜನ ತಾವೆಲ್ಲ ಗುರುಗಳ ದರ್ಶನ ಪಡ್ಕೊಂಡು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾಗಲು ಆಗಮಿಸಿರುವಂಥ ನಮ್ಮೆಲ್ಲರ ಶ್ರೀಮಠದ ಪರಮ ಭಕ್ತರಾಗಿರುವಂಥ ಪ್ರಥಮದಲ್ಲಿ ತಮ್ಮೆಲ್ಲರಿಗೆ ಗುರು ಪೂರ್ಣಿಮೆದ ತಮಗೆಲ್ಲ ಶುಭಾಶಯಗಳನ್ನು ತಿಳಿಸಿ, ಗುರು ಪೂರ್ಣಿಮೆ ಯಾಕೆ ಬೇಕು, ಯಾಕೆ ಮಾಡಬೇಕು, ಗುರು ಪೂರ್ಣಿಮೆ ಅಂದ್ರೆ ಏನು, ಗುರುವೇ ಸರ್ವಲೋಕಾನಾಂ ಬೆಸಜೇ ಭವ ರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಅಂತೇಳಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳ್ಯಾರ. ಕಡ್ಕೊಳ ಮಡಿವಾಳಪ್ಪ ಹೇಳ್ದ, ಏನು ಹೇಳ್ದ ಅಂತಂದ್ರೆ, ಗುರು ಕಾರುಣ್ಯ ಇಲ್ಲದವನ ಸ್ನೇಹ ಸಾಯು ತನಕ ಬಾಡ ಅಂತ ಹೇಳ್ದ. ದಾಸರು ಹೇಳಿದ್ರು, ಗುರವಿನ ಸಣ್ಣ ಮುಕುತಿ ಅಂತ ದಾಸರು ಹಾಡಿ ಹೊಗಳ್ಯಾರ. ಅಷ್ಟೇ ಅಲ್ಲ, ನಿಜಗುಣ ಶಿವಗಳು ಹೆಂಗಿದ್ರು ಅಂತಂದ್ರೆ ಒಬ್ಬ ರಾಜ ಇದ್ರು. ಅವರು ಕಾಶ್ಮೀರ ರಾಜ. ಅವ್ರು ಹೆಂಗಿದ್ರು ಅಂತಂದ್ರೆ ಬಂಗಾರದ ಪಲಂಗ್ ಮೇಲೆ ಮಲ್ಕೋತಾ ಇದ್ದ, ಬಂಗಾರದ ತಟ್ಟೆಯೊಳಗೆ ಊಟ ಮಾಡ್ತಾ ಇದ್ರು. ಅವ್ರು ಬಂಗಾರದ ತಂಬಿಯೊಳಗೆ ನೀರು ಕುಡ್ತಾ ಇದ್ರು. ದೊಡ್ಡ ಶ್ರೀಮಂತಿಕೆ ಇತ್ತು. ಏನಾಯ್ತು ಅಂತಂದ್ರೆ ಅವ್ರಿಗೆ ಹೊರಗಿನ ಪ್ರಪಂಚ ಗೊತ್ತಿರಲಿಲ್ಲ. ಅವರು ಸಂಚಾರ ಮಾಡ್ಕೊಂಡು ಹೊರಟಿದ್ರು. ಸಂಚಾರ ಮಾಡ್ಕೊಂಡು ಹೊರಟಿರುವ ಸಂದರ್ಭದೊಳಗ
ಹಳ್ಳಿನ 2 ರೊಟ್ಟಿಯನ್ನ ಕೈಯೊಳಗಿಟ್ಟುಕೊಂಡು ಊಟ ಮಾಡುತ್ತಿರೋದು ನೋಡಿದ್ರು ಅವರು ರಾಜ. ಅವರಂದ್ರು ಬಂಗಾರದ, ಅವ ಏನ್ ತಿಳ್ಕೊಂಡಿದ್ ರಾಜ, ಬಂಗಾರದ ತಾಟಿನೊಳಗ ಊಟ ಮಾಡಿದ್ರೆ ಮಾತ್ರ ಊಟ ಮಾಡ್ದಂಗ ಆಗ್ತದಂತ ತಿಳ್ಕೊಂಡಿದ್ದವ. ಬಂಗಾರದ ತಾಟಿನೊಳಗೆ ಊಟ ಮಾಡಿದ್ರೆ ಊಟ ಮಾಡ್ದಂಗ ಅಂತ ತಿಳ್ಕೊಂಡಿದ್ದ. ಸಣ್ಣ ಊಟ ಮಾಡ್ದಂಗ ತಿಳ್ಕೊಂಡಿದ್ದು ನೋಡಿ ಆಶ್ಚರ್ಯ ಆಯ್ತು ಅವನಿಗೆ. ಇದು ನೋಡಿ ಬಹಳ ಆಶ್ಚರ್ಯ ಆಯ್ತು. ಮುಂದೆ ಒಂದು 10 ಹೆಜ್ಜೆ ಇಟ್ಟಿದ್ದ. ಅವ ಏನ್ ನೋಡ್ತಾನೆ ಅಂತಂದ್ರೆ ಊಟ ಮಾಡಿರುವಂತ ಊಟ ಮಾಡಿರುವಂತ ಎಲ್ಲ ಹುಡುಗರು ಕೈ ತೊಳ್ಕೊಂಡು ಬಗ್ಸಿಯೊಳಗೆ ಊಟ ಮಾಡುತ್ತಿರೋದು ನೋಡಿದ್ರು. ಬಗ್ಸಿಯೊಳಗೆ ನೀರು ಕುಡಿತಾ ಇದ್ದುದು ನೋಡಿದ್ರು. ನೋಡಿ ಆಶ್ಚರ್ಯ ಆಗ್ತದ. ಅವನಿಗೆ ಯಾಕೆ ಆಶ್ಚರ್ಯ ಆಗ್ತದ ಅಂದ್ರೆ ಅವ ಯಾವತ್ತೂ ಕೂಡ ಬಂಗಾರದ ಗ್ಲಾಸಿನೊಳಗೆ ನೀರು ಕುಡಿತಾ ಇದ್ದ. ಬಂಗಾರದ ತಂಬಿಗೆಯೊಳಗ ಅವ ನೀರು ಕುಡಿತಾ ಇದ್ದ. ಬಂಗಾರದೊಳಗೆ ಗ್ಲಾಸ್ನೊಳಗೆ ನೀರು ಕುಡಿದ್ರೆ ಮಾತ್ರ ನೀರು ಕುಡ್ದಂಗ ಅಂತ ತಿಳ್ಕೊಂಡಿದ್ದ. ಮುಂದೆ ಒಂದು 10 ಹೆಜ್ಜೆ ಇಟ್ಟಿದ್ದ. ಅಲ್ಲಿ ಏನ್ ನೋಡ್ತಾನೆ ಅಂತಂದ್ರೆ ಒಬ್ಬ ಹುಡುಗ ಊಟ ಮಾಡಿ ಆರಾಮ್ ನೆಲ ಮೇಲೆ ಮಲ್ಕೊಂಡಿದ್ದ. ಇವ ಏನು ತಿಳ್ಕೊಂಡಿದ್ದ, ಬಂಗಾರದ ಪಲಂಗ್ ಮೇಲೆ ಮಲ್ಕೊಂಡ್ರೆ ಮಾತ್ರ ನಿದ್ದೆ ಬರ್ತದ ಅಂತ ತಿಳ್ಕೊಂಡಿದ್ದ. ಇದೆಲ್ಲ ನೋಡಿ ತನ್ನ ದಾರಿ ಬಿಟ್ಟ, ಇವ್ರ ದಾರಿಯಾಗ ಬಂದ. ತನ್ನ ದಾರಿ ಬಿಟ್ಟ, ಇವ್ರ ದಾರಿಯಾಗ ಬಂದು ಅವ ಮುಂದೆ ಏನಾಗ್ತಾರಂದ್ರೆ ಅವರೇ ನಿಜಗುಣ ಶಿವಗಳಾದ್ರು. ನಿಜಗುಣ ಶಿವಗಳು ಅಂದ್ರೆ ಶ್ರೀ ಗುರು ವಚನೋಪದೇಶವ ನಾಲಿಸಿ ದಾಗಳ ಹುದು ನರರಿಗೆ ಮುಕುತಿ ಅಂತ ಹೇಳ್ಯಾರ. ಈಗ ಸಿದ್ಧಾರೂಢರು ಯಾರ ತತ್ವ ಹೇಳ್ತಾ ಇದ್ರು ಅಂದ್ರೆ ನಿಜಗುಣ ಶಾಸ್ತ್ರ ಹೇಳ್ತಾ ಇದ್ರು. ನಿಜಗುಣ ಶಾಸ್ತ್ರ ಸಿದ್ಧಾರೂಢರು ಹೇಳ್ತಾ ಇದ್ರು. ಅಂತ ಬಹಳ ದೊಡ್ಡ ಮಹಾತ್ಮರಾದ್ರು. ಯಾಕಂದ್ರೆ ಕೆಲವೊಂದು ನಾವು ಎಷ್ಟು ಸರಿ ನೋಡಿದೀವಿ, ಭಕ್ಷ್ಯಾಗ ನೀರು ಕುಡಿ ನೋಡಿದೀವಲ್ಲ, ಕೈಯಾಗ ಊಟ ನೋಡಿದೀವಿ, ಏನು ಬದಲಾವಣೆ ಆಗಿದೀವ? ಮನುಷ್ಯ ನೋಡಿ ಬದಲಾವಣೆ ಆಗ್ಬೇಕು. ಒಬ್ಬರು ಗುರುಗಳ ಪಾದಕ್ಕೆ ಮುಟ್ಟಿ ಬದಲಾವಣೆ ಆಗ್ಬೇಕು. ಗುರುಗಳಿಗೆ ನೋಡಿ ಬದಲಾವಣೆ ಆಗ್ಬೇಕು. ಅಂದ್ರೆ ಬದಲಾವಣೆ ಆಗಿದ್ರೆ ಮಾತ್ರ ನಮ್ಮ ಬದುಕು ಎತ್ತರಕ್ಕೆ ಹೋಗ್ತದೆ. ಕರ್ಮ ಯಾರಿಗೆ ಬಿಟ್ಟಿಲ್ಲ. ಕರ್ಮ ತಿಳಿದ ಮಹಾತ್ಮರಿಗೆ ಕೂಡ ಕರ್ಮ ಬಿಟ್ಟಿಲ್ಲ. ನೆನಪಿಟ್ಟುಕೊಡ್ರಿ, ಕರ್ಮ ಯಾರಿಗೆ ಬಿಟ್ಟಿಲ್ಲ. ಕರ್ಮ ಯಾಕೆ ಬರ್ತದೆ, ಯಾಕೆ ಬರ್ತದ ಅಂದ್ರೆ ಕರ್ಮ ಹೋಗ್ಬೇಕಾದ್ರೆ ಗುರುವಿನ ಕೃಪೆ ಬೇಕಾಗ್ತದ. ಕರ್ಮ ಯಾರಿಗೆ ಬಿಟ್ಟಿಲ್ಲ. ನೆನಪಿಟ್ಟುಕೊಳ್ರಿ, ಯಾರಿಗಾದ್ರೂ ನಾವು ಒಂದಿಷ್ಟು ಹಿಂದೆ ಮಾತಾಡಿದ್ರು ಕೂಡ ನಮ್ಮ ಮನಸ್ಸಿಗೆ ನಮಗೆ ಕರ್ಮ ಬರ್ತದೆ. ಯಾರು ಮಾತಾಡಿದ್ರು ಕೂಡ ಕರ್ಮ ಬರ್ತದೆ. ಯಾರು ನಿಂದ ಮಾಡಿದ್ರು ಕೂಡ ಕರ್ಮ ಬರ್ತದೆ. ಸುಮ್ಕ ಮನಸ್ಸಿನಾಗ ಅವ್ರಿಗೆ ಹೋಗುವ ಸಂದರ್ಭ ಬೈದ್ರು ಕೂಡ ಕರ್ಮ ಬರ್ತದ. ಅದ್ರ ಸಲುವಾಗಿ ಇನ್ನೊಬ್ಬರಿಗೆ ಮನಸ್ಸಿಗೆ ನೋವು ಮಾಡಿದ್ರು ಕರ್ಮ ಬರ್ತದ, ಇನ್ನೊಬ್ಬರಿಗೆ ಮೋಸ ಮಾಡಿದ್ರು ಕೂಡ ಕರ್ಮ ಬರ್ತದ. ಈ ಕರ್ಮವನ್ನು ಹೋಗ್ಲಾಡಿಸ್ಬೇಕಾದ್ರೆ ಮತ್ತೆ ಗುರುವಿನ ಪಾದಕ್ಕೆ ಹೋಗ್ಬೇಕಂತ ಶಾಸ್ತ್ರ ಹೇಳ್ತದೆ. ನಿಮ್ಗೆಲ್ಲ ಹೇಳಿರ್ಬೋದು, ನೆನಪು ಮಾಡ್ತೀನಿ. ಒಮ್ಮೆ ಏನಾಗಿತ್ತು ಅಂತಂದ್ರೆ ಭಗವಂತನಿಗೆ, ಯಾರೀಗ ಶಿವನಿಗ ಶನಿ ಭೇಟಿಯಾಗಿ ನಮಸ್ಕಾರ ಮಾಡ್ದ. ಶಿವನಿಗೆ ಶನಿ ಭೇಟಿಯಾಗಿ ನಮಸ್ಕಾರ ಮಾಡ್ದ. ಬರೀ ಶಿವನಿಗ ಶನಿ ಭೇಟಿಯಾದ. ನಮ್ಮ ತಾಲೂಕಿನ ಅರುಣಕುಮಾರ್ ಎಂ ಆರ್ ಪಾಟೀಲ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಸ್ವಾಗತ ಕೋರೋಣ. ನಾನು ಮಾತಾಡ್ತೀನಿ. ನಮ್ಮ ಅರುಣಗೌಡರು ಶ್ರೀ ಮಳೇಂದ್ರ ಶಿವಾಚಾರ್ಯ ಶ್ರೀಮಠದ ಪೂಜ್ಯರು ಒಡೆಯರಾದ ಶ್ರೀ ಶಟಸ್ಥಲ ಬ್ರಹ್ಮ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯ ಸ್ವಾಮಿಗಳ ಪಾದಕ್ಕೆ ಅನಂತ ಕೋಟಿ ದಂಡ ನಮಸ್ಕಾರ ಸಲ್ಲಿಸಿ, ಇವತ್ತಿನ ದಿವಸ ಬಹಳ ಪವಿತ್ರವಾದ ದಿನ, ಗುರು ಪೂರ್ಣಿಮಾ ಅಂಗವಾಗಿ ನಾವು ನೀವೆಲ್ಲ ಸೇರಿ ಪೂಜ್ಯರ ಆಶೀರ್ವಾದ ಪಡೆಯಲು ಬಂದಿದ್ದು. ಇವತ್ತಿನ ದಿವಸ ಪೂಜ್ಯರ ಆಶೀರ್ವಚನ ನಡೀತಾ ಇತ್ತು. ನಾವು ಮಧ್ಯದಲ್ಲಿ ಬಂದು ಸ್ವಲ್ಪ ಡಿಸ್ಟರ್ಬ್ ಆಗಿದೆ ಅಂತ ಅನಿಸುತ್ತೆ. ದಯಮಾಡಿ ಎಲ್ಲರೂ ಕ್ಷಮೆ ಇರಲಿ. ನನಗೆ ನಿನ್ನೆನೇ ಪೂಜ್ಯರ ಹುಟ್ಟುಹಬ್ಬ ಕಾರ್ಯಕ್ರಮ ಇತ್ತು. ಸಾಯಂಕಾಲನೇ ಬರ್ತೀನಿ ಪೂಜ್ಯರಿಗೆ ಅಂತೇಳಿ ನಾನು ಹೇಳಿದ್ದೆ. ಕಾರಣಾಂತರದಿಂದ ಸ್ವಲ್ಪ ತಡ ಆಯಿತು. ಆ ಮಳೇಂದ್ರ ಶಿವಾಚಾರ್ಯರು ಪೂಜ್ಯರು ಏನೋ ಆಶೀರ್ವಾದ ಇಲ್ಲ, ಇವತ್ತು ಗುರು ಪೂರ್ಣಿಮಾ ದಿನನೇ ಬಂದ ಆಶೀರ್ವಾದ ತಗೋಬೇಕು ಅನ್ನೋ ಹಾಗೆ ಅವರು
ಆಶೀರ್ವಾದ ಇತ್ತೇನು ನನಗೆ ಇವತ್ತಿನ ದಿವಸ ಬಂದು ಶ್ರೀಪಾದನ ನನಗೆ ಆಶೀರ್ವಾದ ದೊರಕಿದ್ದು. ಮುಂದಿನ ದಿನಗಳಲ್ಲಿ ನಮ್ಮ ಪೂಜ್ಯರು ನಾಡಿನ ಉದ್ದಕ್ಕೂ ಎಲ್ಲ ಕಡೆ ಸಂಚರಿಸುವಾಗ ಅವರ ಕೀರ್ತಿ ಭಾಳ ದೊಡ್ಡದು ಮತ್ತು ಅಷ್ಟೇ ಅವರ ಆಶೀರ್ವಾದ ಕೂಡ ಜನಸಾಮಾನ್ಯರಿಗೆ ದೊರಕ್ತಿರುವುದು ನಮಗೆ ಭಾಳ ಸಂತೋಷ ವಿಷಯ. ಅಫ್ಜಲ್ಪುರ ತಾಲೂಕ ಹೆಚ್ಚಿನ ಕೀರ್ತಿ ಹೊಂದಿಸಲು ಅವರ ಆಶೀರ್ವಾದ ಇದೆ. ಅನೇಕ ಜಿಲ್ಲೆಗಳಲ್ಲಿ ಅವರು ಸಂಚರಿಸುತ್ತಾ ಅನೇಕ ದೊಡ್ಡ ಶ್ರೀಗಳಿಗಾಗಲಿ, ಅನೇಕ ರಾಜಕೀಯ ಮುಖಂಡರುಗಳಾಗಲಿ, ಉದ್ಯಮಿಗಳಾಗಲಿ ನಮ್ಮನ್ನು ಯಾವಾಗಲೂ ಪರಿಚಯಿಸಿ ಮಾತಾಡಿಸ್ತಿರುವ ಒಬ್ಬ ಪೂಜ್ಯರಂದ್ರೆ ನಮ್ಮ ವಿಶ್ವರಾಧ್ಯ ಪೂಜ್ಯರು ಅಂತೇಳಿ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ ತಾಯಂದರಿಗೆ, ಅಕ್ಕ ತಂಗಿಯರಿಗೆ, ಎಲ್ಲ ನಮ್ಮ ಅಣ್ಣ ತಮ್ಮಂದಿರಿಗೆ ಒಂದು ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಸಿಗಲಿ. ಇವತ್ತಿನ ದಿವಸ ಗುರು ಪೂರ್ಣಿಮಾದಿಂದ ನಮಗೆ ಗುರುವಿನ ಪಾದ ಸಿಕ್ಕಿದ್ದು ನಮ್ಮ ಸೌಭಾಗ್ಯ ಅಂತ ಅನ್ಸುತ್ತೆ. ಇವತ್ತು ಏನೋ ಮನಸ್ಸಲ್ಲಿ ಒಬ್ಬ ಗುರುಗಳದು ನಮಗೆ ಗುರುವಿನ ಆಶೀರ್ವಾದ ಸಿಗಬೇಕಲ್ಲ ಅಂಥೇಳಿ ಬೆಳಗ್ಗೆಯಿಂದ ವಿಚಾರ ಮಾಡ್ಕೊಂತೇ ಇದ್ದೀನಿ. ಇವತ್ತು ಅವ್ರ ಪಾದ ನನಗೆ ಸಿಕ್ಕಿದೆ. ಅದಕ್ಕೆ ನಮ್ಮ ಮನೆ ಗುರುಗಳು ಆಲ್ಮೇಲ್ ಶ್ರೀಗಳು ಪೂಜ್ಯರಿಗೆ ಗುರುತಿದೆ. ನಾನು ಅವರಿಗೆ ಬೆಳಗ್ಗೆ ಫೋನ್ ಮಾಡಿದಾಗ ಅಪ್ಪರೇ ಹಿಂಗೆ ಗುರು ಇವತ್ತಿನ ದಿವಸ ಗುರು ಪೂರ್ಣಿಮಾ ದಿನ ಅವ್ರನ್ನ ಫೋನ್ ಎತ್ತಿದ ತಕ್ಷಣ ಆಶೀರ್ವಾದ ಮಗ ಅಂತ ಹೇಳಿದ್ರು. ಆದರೂ ನನಗೆ ಒಂದು ಸ್ವಲ್ಪ ಮನಸ್ಸಲ್ಲಿ ಇತ್ತು, ಯಾವ ಗುರುವಿನ ಪಾದ ಹಿಡಿಬೇಕಲ್ಲ ನಾನು ಅಂಥೇಳಿ ಅಂದಾಗ ನಾನು ಸಹಜವಾಗಿ ಅಪ್ಪರು ಏನೇ ತಿಳ್ಕೊಲಿ, ನಾನು ನಿನ್ನ ಬರ್ತ್ಡೇ ಇತ್ತು ಅವರಿಗೆ ಹೋಗಿಲ್ಲಲ್ಲಪ್ಪ ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತರೇ ಬರ್ತ್ಡೇ ವಿಶ್ ಮಾಡಮ್ಮ ಅಂಥೇಳಿ ನಾನು ಮಠದ ತನಕ ಬಂದೀನಿ. ಇವತ್ತು ಏನು ಗುರು ಪೂರ್ಣಿಮಾ ದಿನ ಅವ್ರ ಪಾದ ಸಿಕ್ಕಿದೆ. ಹಿಂಗೆ ಮನಸ್ಸಿನಲ್ಲಿ ಒಂದು ಒಳ್ಳೆ ಭಾವನೆ ಇತ್ತು ಅಂದ್ರೆ 100ಕ್ಕೆ 100 ಗುರುವಿನ ಪಾದ ಸಿಗುತ್ತೆ. ನನಗೆ ಖರೆ ಆಣಿ ಮಾಡಿ ಹೇಳ್ತೀನಿ, ನನಗೆ ತಲೆಬಾಗಿಲು ಬರುತ್ತಾನ ಬರ್ತ್ಡೇ ವಿಶ್ ಮಾಡ್ಬೇಕಂತ ಹೊಂಟಿದ್ದೀನಿ ನಾನು. ಆದರೆ ಅದು ಗುರು ಪೂರ್ಣಿಮಾ ದಿವಸದಿಂದ ಗುರುವಿನ ಆಶೀರ್ವಾದ ಸಿಕ್ಕಿದೆ. ಅದಕ್ಕೆ ಇಂಥ ಒಂದು ಪೂಜ್ಯರ ಕರುಣೆ ನಮ್ಮ ಮೇಲೆ ಸದಾ ಇದೆ. ಮುಂದಿನ ದಿನಗಳಲ್ಲೂ ಕೂಡ ನಾವೇನಾದರೂ ತಪ್ಪು ಮಾಡಿದ್ರು ಕ್ಷಮೆಯಲ್ಲಿ ಗುರುಗಳದು ಅಂತೇಳಿ ನಮ್ಮೆಲ್ಲರ ಅವ್ರ ಜೊತೆ ನಮ್ಮ ಶ್ರೀಮಠಕ್ಕೆ ಶಕ್ತಿ ಮೀರಿ ಕೆಲಸ ಮಾಡ್ತೀವಿ ಅಂತ ಸಂದರ್ಭ ಹೇಳಿ ಮತ್ತೊಮ್ಮೆ ಗುರುಗಳಲ್ಲಿ ನಾನು ನಮಸ್ಕಾರ ಸಲ್ಲಿಸಿ ನನ್ನ 2 ಮಾತನ್ನು ಪುತ್ರರು ನಮ್ಮ ರಾಜ್ಯದ ಕರ್ನಾಟಕ ರಸ್ತೆ ಬಸ್ ಅದಾವಲ್ಲ, ಬಸ್ ಮರಾಠಿಗತ್ತ ನಿಮ್ಮ ಮಹಾಮಂಡಳ ಮಹಾರಾಷ್ಟ್ರ, ಆ ಒಂದು ಕರ್ನಾಟಕ ರಸ್ತೆ ನಿಗಮದ ಅಧ್ಯಕ್ಷರು, ಈ ರಾಜ್ಯದ ಅಧ್ಯಕ್ಷರಾಗಿರುವಂತಹ ನೂತನವಾಗಿ ಅಧ್ಯಕ್ಷರಾಗಿದ್ದಾರೆ. ಮತ್ತು HK ಸೊಸೈಟಿಯ ನಿರ್ದೇಶಕರು ಮತ್ತು ಪ್ರಾಮಾಣಿಕ ನಮ್ಮ ತಾಲೂಕಿನ ಅಭಿವೃದ್ಧಿ ಹರಿಕಾರರಾಗಿರುವಂತಹ ನಮ್ಮ ಸನ್ಮಾನ್ಯ ಶ್ರೀ ಅರುಣ್ ಕುಮಾರ್ ಎಂ ಪಾಟೀಲರು ಭಾಳ ಸುಂದರವಾಗಿ ಮಾತನಾಡಿದ್ದಾರೆ. ಅವರಲ್ಲಿ ಒಂದು ಭಾವನೆ ನಾನು ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದ್ರೆ ಭಾಳ ಭಕ್ತಿವಂತರದಾರೆ. ಅವ್ರ ಪೂಜೆ ಕೂಡ ಬೆಳಗ್ಗೆ 1 ತಾಸು ಪೂಜೆ ಆಗೋ ತನಕ ಯಾರಿಗೆ ಭೇಟಿ ಆಗಲ್ಲ. ನೋಡ್ರಿ, ಅಂಥವ್ರನ್ನ ನೋಡಿ ಕಲಿಬೇಕು. ನಿಮಗೆ ಅವ್ರ ದಿವಸ ಸುಮಾರು ನನಗನ್ನಿಸ್ತಾ ತಿಂಗಳಿಗೆ ಸುಮಾರು 15-20 ಸಾವಿರ ಕಿಲೋಮೀಟರ್ ತಿರುಗಾಡ್ತಿರ್ತಾರೆ. ನೀವು ಮನೆಗೆ ಇರ್ತೀರಿ, ಒಂದು 10 ನಿಮಿಷ ಟೈಮ್ ಇರಲಿ ಪೂಜೆ ಮಾಡ್ಕೊತೀನಿ. ಅವ್ರು ಈಗೂ ಕೂಡ ಅವ್ರ ಮನೆಗೆ ಹೋಗಿ 1 ತಾಸು ಪೂಜೆ ಮಾಡ್ಕೋತಾರೆ. ಆ ಟೈಮ್ನೊಳಗೆ ಯಾರಿಗೂ ಕೂಡ ಭೇಟಿ ಆಗಲ್ಲ. ಯಾಕಂದ್ರೆ ಗುರುವಿನ ಬಲ ಒಂದಿರಬೇಕು, ದೇವರ ಬಲ ಬೇಕು, ತಂದೆ ತಾಯಿ ಬಲ ಬೇಕು. ಯಾರಾದ್ರೂ ಬಲ ಇದ್ರೆ ಮನುಷ್ಯ ಮ್ಯಾಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಗೌಡ್ರಿಗೆ ಎಲ್ಲ ಬಲ ಅದ, ತಂದೆ ತಾಯಿದ್ರ ಬಲ ಅದ, ಗುರುಗಳ ಬಲ ಅದ, ಜನ ಬಲ ಅದ, ಮತ್ತು ದೇವರ ಬಲವೂ ಕೂಡ ಅದ. ಅದರ ಸಲುವಾಗಿ ಇಷ್ಟೊಂದು ಸಣ್ಣ ವಯಸ್ಸಿನೊಳಗೆ ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ. ಅವರಿಗೆ ಮುಂಬರೋ ದಿನದೊಳಗೆ ಭಗವಂತ ಅವ್ರಿಗೆ ಭಾಳ ದೊಡ್ಡ ಸ್ಥಾನ ಸಿಗಲಿ ಅಂತ ಗುರು ಪೂರ್ಣಿಮೆ ನಿಮಿತ್ತವಾಗಿ ಅವ್ರಿಗೆ ಆಶೀರ್ವಾದ ಮಾಡುತ್ತಾ ಈ ಒಂದು ಸಮಾರಂಭದಲ್ಲಿ ತಾವೆಲ್ಲ ಪಾಲ್ಗೊಂಡ್ರಿ. ಕರ್ಮ ಯಾರಿಗೆ ಬಿಟ್ಟಿಲ್ಲ. ಭೇಟಿಯಾಗಿ ನಾಳೆಗೆ ನಿಮ್ಗೆ 7:30 ಚಾಲು ನೀನೇ ಸಹಿ ಮಾಡಿದೆ. ಏನು ಮಾಡಿದ ನಾನು ನೋಡ ಏನು ಸಹಿ ಮಾಡಿದ ಕುಣಗೋಗಿ ಬರೆಯಬೇಕಂತ ಕರೆದಿದ್ದ, ಸಹಿ ಮಾಡಿದ್ದ. ನಾ ಬರಲ್ಲ ನಾವು ಶಿವ ನನ್ನ ಅನಂತರ ಮಾಡಿದ ನೀವು ವ್ಯಕ್ತಿ ನಾನು ಏನು ಮಾಡ್ತೀವಿ.
ಅನಿಲ ಯಾರ ಜೊತೆ ಮಾತಾಡ್ಲಾರ್ದಂಗ ಎಷ್ಟು ವರ್ಷ ಕೊಟ್ಟ ಅಂದ್ರೆ 7.5 ವರ್ಷ ಒಂದೇ ಕಾಲದಲ್ಲಿ ಮುಗಿದ ತಕ್ಷಣ ಶನಿ ಪ್ರತ್ಯಕ್ಷ ಆದ. ಇವ್ರು ಕಣ್ಣು ಮುಚ್ಕೊಂಡು ಕೂತಿದ್ದ. ಒಂದು ಶನಿ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡ್ದ.